ಚಾಮರಾಜನಗರದ ಮಹದೇಶ್ವರ ಬೆಟ್ಟದಲ್ಲಿ 5 ದಿನಗಳ ಕಾಲ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವ ನಡೆಯುವಂತಹ ಹಿನ್ನೆಲೆಯಲ್ಲಿ ಇಡೀ ಬೆಟ್ಟಕ್ಕೆ ಭಕ್ತ ಸಾಗರವೇ ಕೂಡ ಹರಿದು ಬರ್ತಾ ಇರುವಂಥದ್ದು. ಬರುವಂಥ ಭಕ್ತರು ಸಾಕಷ್ಟು ಜನ ಕಾಲ್ನಡಿಗೆಯಲ್ಲಿ ಬರ್ತಾರೆ, ಮತ್ತು ಕೆಲವರು ತಮ್ಮ ಸ್ವಂತ ವಾಹನಗಳು ಮತ್ತು ಸರ್ಕಾರಿ ವಾಹನಗಳು ಕೂಡ ಬರುವಂತಹ ಹಿನ್ನೆಲೆಯಲ್ಲಿ ಬರುವಂಥ ಭಕ್ತರಿಗೆ ಕೂಡ ಕೆಲವು ದಾನಿಗಳು ಜೊತೆಗೆ ಭಕ್ತರು ಒಂದಷ್ಟು ಪಾನಕ, ಮಜ್ಜಿಗೆ ಮತ್ತು ಕೋಸಂಬರಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಪ್ರಮುಖವಾಗಿ ತಾಳು ಬೆಟ್ಟದಲ್ಲಿ ಪ್ರತಿಯೊಬ್ಬ ಭಕ್ತರು ಕೂಡ ಬರುವಂಥ ಎಲ್ಲ ಭಕ್ತರು ಕೂಡ ತಾಳು ಬೆಟ್ಟದಲ್ಲಿ ಬಂದು ಮೊದಲಿಗೆ ಮಾದಪ್ಪನಿಗೆ ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ. ಅದಾದ ನಂತರ ಅವರು ಬೆಟ್ಟಕ್ಕೆ ಬರುವಂಥ ಎಲ್ಲ ಭಕ್ತರು ಕೂಡ ಮೊದಲಿಗೆ ಪೂಜೆಯನ್ನು ಸಲ್ಲಿಸುವಂಥದ್ದು ಈ ತಾಳು ಬೆಟ್ಟದಲ್ಲಿ. ಈ ತಾಳು ಬೆಟ್ಟದ ಸಮೀಪವೇ ಕೂಡ ಬರುವಂಥ ಎಲ್ಲ ಭಕ್ತರಿಗೂ ಕೂಡ ಪಾನಕ ಮತ್ತು ಮಜ್ಜಿಗೆಯನ್ನು ವಿತರಣೆ ಮಾಡುವಂಥದ್ದು, ಜೊತೆಗೆ ಕೋಸಂಬರಿಯನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಯಾಕಂದರೆ ಸಾಕಷ್ಟು ಜನರು ಕಾಲ್ನಡಿಗೆಯಲ್ಲಿ ಬರೋದರಿಂದ ಅವರು ಕೂಡ ದಣಿದು ಬರ್ತಾರೆ ಅಂತನ್ನುವಂತಹ ಹಿನ್ನೆಲೆಯಲ್ಲಿ ಮಾದಪ್ಪನ ಭಕ್ತರಿಗೆ, ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಕರೆದು ಮಜ್ಜಿಗೆ ಮತ್ತು ಪಾನಕವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಇಲ್ಲಿನ ಭಕ್ತರು ಮಾಡ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಮಾದಪ್ಪನ ದರ್ಶನ ಬರುವಂಥ ಎಲ್ಲ ಭಕ್ತಾದಿಗಳು ಕೂಡ ನಾವು ಶಿವರಾತ್ರಿಯ ಸಂದರ್ಭದಲ್ಲಿ ಮಾದಪ್ಪನ ದರ್ಶನವನ್ನು ಪಡೆದಂತಹ ಸಂದರ್ಭದಲ್ಲಿ ನಮ್ಮ ಎಲ್ಲ ಇಷ್ಟಾರ್ಥಗಳು ಪೂರ್ಣವಾಗುತ್ತೆ ಅಂತನ್ನುವಂಥದ್ದು, ಬೇಡಿದ್ದೆಲ್ಲವನ್ನೂ ಕೂಡ ಮಾದಪ್ಪ ಕರುಣಿಸ್ತಾನೆ ಅಂತನ್ನುವಂತಹ ನಂಬಿಕೆ ಕೂಡ ಇರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಉಘೆ ಮಾದಪ್ಪ ಅನ್ನುವಂಥ ಘೋಷಣೆಯನ್ನು ಕೂಗುವಂಥ ಮುಖಾಂತರವಾಗಿ ಎಲ್ಲ ಭಕ್ತರು ಇಲ್ಲಿ ಬಂದು ಪಾನಕ ಮಜ್ಜಿಗೆಗಳನ್ನು ಕುಡಿದು ನಂತರ ಇಲ್ಲಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಇಲ್ಲಿಂದ ನೇರವಾಗಿ ಮಹದೇಶ್ವರನ ಬೆಟ್ಟಕ್ಕೆ ತಲುಪ್ತಾರೆ. ಅಲ್ಲಿ ಇವತ್ತು ಶಿವರಾತ್ರಿ ಜಾಗರಣೆ ಇರುವಂತಹ ಹಿನ್ನೆಲೆಯಲ್ಲಿ ಜಾಗರಣೆಯಲ್ಲೂ ಕೂಡ ಭಕ್ತರು ಭಾಗಿಯಾಗ್ತಾರೆ. ಬರುವಂಥ ಎಲ್ಲ ಭಕ್ತರಿಗೆ ಕೂಡ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಕೆಲವರು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದಿದೆ, ಕೆಲವರು ಮಜ್ಜಿಗೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು, ಪಾನಕದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಮಾದಪ್ಪನ ಬೆಟ್ಟದಲ್ಲಿ ಈಗ ಭಕ್ತ ಸಾಗರವೇ ಆ ಮಾದಪ್ಪನ ದರ್ಶನಕ್ಕಾಗಿ ಕಾತೊರಿತಾ ಇರುವಂಥದ್ದು. ಮಹಾಶಿವರಾತ್ರಿಯ ದಿನದಂದು ಮಾದಪ್ಪನ ದರ್ಶನವನ್ನು ಪಡೆದರೆ ನಮಗೆ ಉಳಿತಾಗುತ್ತೆ ಅಂತನ್ನುವಂತಹ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಮಹದೇವ ಸ್ವಾಮಿ ಕುರುಣೇಗಾಲ, ರಿಪಬ್ಲಿಕ್ ಕನ್ನಡ, ಚಾಮರಾಜನಗರ. ಚಾಮರಾಜನಗರದ ಮಹದೇಶ್ವರ ಬೆಟ್ಟದಲ್ಲಿ 5 ದಿನಗಳ ಕಾಲ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವ ನಡೆಯುವಂತಹ ಹಿನ್ನೆಲೆಯಲ್ಲಿ ಇಡೀ ಬೆಟ್ಟಕ್ಕೆ ಭಕ್ತ ಸಾಗರವೇ ಕೂಡ ಹರಿದು ಬರ್ತಾ ಇರುವಂಥದ್ದು. ಬರುವಂಥ ಭಕ್ತರು ಸಾಕಷ್ಟು ಜನ ಕಾಲ್ನಡಿಗೆಯಲ್ಲಿ ಬರ್ತಾರೆ, ಮತ್ತು ಕೆಲವರು ತಮ್ಮ ಸ್ವಂತ ವಾಹನಗಳು ಮತ್ತು ಸರ್ಕಾರಿ ವಾಹನಗಳು ಕೂಡ ಬರುವಂತಹ ಹಿನ್ನೆಲೆಯಲ್ಲಿ ಬರುವಂಥ ಭಕ್ತರಿಗೆ ಕೂಡ ಕೆಲವು ದಾನಿಗಳು ಜೊತೆಗೆ ಭಕ್ತರು ಒಂದಷ್ಟು ಪಾನಕ, ಮಜ್ಜಿಗೆ ಮತ್ತು ಕೋಸಂಬರಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಪ್ರಮುಖವಾಗಿ ತಾಳು ಬೆಟ್ಟದಲ್ಲಿ ಪ್ರತಿಯೊಬ್ಬ ಭಕ್ತರು ಕೂಡ ಬರುವಂಥ ಎಲ್ಲ ಭಕ್ತರು ಕೂಡ ತಾಳು ಬೆಟ್ಟದಲ್ಲಿ ಬಂದು ಮೊದಲಿಗೆ ಮಾದಪ್ಪನಿಗೆ ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ. ಅದಾದ ನಂತರ ಅವರು ಬೆಟ್ಟಕ್ಕೆ ಬರುವಂಥ ಎಲ್ಲ ಭಕ್ತರು ಕೂಡ ಮೊದಲಿಗೆ ಪೂಜೆಯನ್ನು ಸಲ್ಲಿಸುವಂಥದ್ದು ಈ ತಾಳು ಬೆಟ್ಟದಲ್ಲಿ. ಈ ತಾಳು ಬೆಟ್ಟದ ಸಮೀಪವೇ ಕೂಡ ಬರುವಂಥ ಎಲ್ಲ ಭಕ್ತರಿಗೂ ಕೂಡ ಪಾನಕ ಮತ್ತು ಮಜ್ಜಿಗೆಯನ್ನು ವಿತರಣೆ ಮಾಡುವಂಥದ್ದು, ಜೊತೆಗೆ ಕೋಸಂಬರಿಯನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಯಾಕಂದರೆ ಸಾಕಷ್ಟು ಜನರು ಕಾಲ್ನಡಿಗೆಯಲ್ಲಿ ಬರೋದರಿಂದ ಅವರು ಕೂಡ ದಣಿದು ಬರ್ತಾರೆ ಅಂತನ್ನುವಂತಹ ಹಿನ್ನೆಲೆಯಲ್ಲಿ ಮಾದಪ್ಪನ ಭಕ್ತರಿಗೆ, ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಕರೆದು ಮಜ್ಜಿಗೆ ಮತ್ತು ಪಾನಕವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಇಲ್ಲಿನ ಭಕ್ತರು ಮಾಡ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಮಾದಪ್ಪನ ದರ್ಶನ ಬರುವಂಥ ಎಲ್ಲ ಭಕ್ತಾದಿಗಳು ಕೂಡ ನಾವು ಶಿವರಾತ್ರಿಯ ಸಂದರ್ಭದಲ್ಲಿ ಮಾದಪ್ಪನ ದರ್ಶನವನ್ನು ಪಡೆದಂತಹ ಸಂದರ್ಭದಲ್ಲಿ ನಮ್ಮ ಎಲ್ಲ ಇಷ್ಟಾರ್ಥಗಳು ಪೂರ್ಣವಾಗುತ್ತೆ ಅಂತನ್ನುವಂಥದ್ದು, ಬೇಡಿದ್ದೆಲ್ಲವನ್ನೂ ಕೂಡ ಮಾದಪ್ಪ ಕರುಣಿಸ್ತಾನೆ ಅಂತನ್ನುವಂತಹ ನಂಬಿಕೆ ಕೂಡ ಇರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಉಘೆ ಮಾದಪ್ಪ ಅನ್ನುವಂಥ ಘೋಷಣೆಯನ್ನು ಕೂಗುವಂಥ ಮುಖಾಂತರವಾಗಿ ಎಲ್ಲ ಭಕ್ತರು ಇಲ್ಲಿ ಬಂದು ಪಾನಕ ಮಜ್ಜಿಗೆಗಳನ್ನು ಕುಡಿದು ನಂತರ ಇಲ್ಲಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಇಲ್ಲಿಂದ ನೇರವಾಗಿ ಮಹದೇಶ್ವರನ ಬೆಟ್ಟಕ್ಕೆ ತಲುಪ್ತಾರೆ. ಅಲ್ಲಿ ಇವತ್ತು ಶಿವರಾತ್ರಿ ಜಾಗರಣೆ ಇರುವಂತಹ ಹಿನ್ನೆಲೆಯಲ್ಲಿ ಜಾಗರಣೆಯಲ್ಲೂ ಕೂಡ ಭಕ್ತರು ಭಾಗಿಯಾಗ್ತಾರೆ. ಬರುವಂಥ ಎಲ್ಲ ಭಕ್ತರಿಗೆ ಕೂಡ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಕೆಲವರು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದಿದೆ, ಕೆಲವರು ಮಜ್ಜಿಗೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು, ಪಾನಕದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಮಾದಪ್ಪನ ಬೆಟ್ಟದಲ್ಲಿ ಈಗ ಭಕ್ತ ಸಾಗರವೇ ಆ ಮಾದಪ್ಪನ ದರ್ಶನಕ್ಕಾಗಿ ಕಾತೊರಿತಾ ಇರುವಂಥದ್ದು. ಮಹಾಶಿವರಾತ್ರಿಯ ದಿನದಂದು ಮಾದಪ್ಪನ ದರ್ಶನವನ್ನು ಪಡೆದರೆ ನಮಗೆ ಉಳಿತಾಗುತ್ತೆ ಅಂತನ್ನುವಂತಹ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಮಹದೇವ ಸ್ವಾಮಿ ಕುರುಣೇಗಾಲ, ರಿಪಬ್ಲಿಕ್ ಕನ್ನಡ, ಚಾಮರಾಜನಗರ. ಚಾಮರಾಜನಗರದ ಮಹದೇಶ್ವರ ಬೆಟ್ಟದಲ್ಲಿ 5 ದಿನಗಳ ಕಾಲ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವ ನಡೆಯುವಂತಹ ಹಿನ್ನೆಲೆಯಲ್ಲಿ ಇಡೀ ಬೆಟ್ಟಕ್ಕೆ ಭಕ್ತ ಸಾಗರವೇ ಕೂಡ ಹರಿದು ಬರ್ತಾ ಇರುವಂಥದ್ದು. ಬರುವಂಥ ಭಕ್ತರು ಸಾಕಷ್ಟು ಜನ ಕಾಲ್ನಡಿಗೆಯಲ್ಲಿ ಬರ್ತಾರೆ, ಮತ್ತು ಕೆಲವರು ತಮ್ಮ ಸ್ವಂತ ವಾಹನಗಳು ಮತ್ತು ಸರ್ಕಾರಿ ವಾಹನಗಳು ಕೂಡ ಬರುವಂತಹ ಹಿನ್ನೆಲೆಯಲ್ಲಿ ಬರುವಂಥ ಭಕ್ತರಿಗೆ ಕೂಡ ಕೆಲವು ದಾನಿಗಳು ಜೊತೆಗೆ ಭಕ್ತರು ಒಂದಷ್ಟು
ಪಾನಕ ಮಜ್ಜಿಗೆ ಮತ್ತು ಕೋಸಂಬರಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಪ್ರಮುಖವಾಗಿ ತಾಳು ಬೆಟ್ಟದಲ್ಲಿ ಪ್ರತಿಯೊಬ್ಬ ಭಕ್ತರು ಕೂಡ ಬರುವಂಥ ಎಲ್ಲ ಭಕ್ತರು ಕೂಡ ತಾಳು ಬೆಟ್ಟದಲ್ಲಿ ಬಂದು ಮೊದಲಿಗೆ ಮಾದಪ್ಪನಿಗೆ ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ. ಅದಾದ ನಂತರ ಅವರು ಬೆಟ್ಟಕ್ಕೆ ತೆರಳುವಂಥದ್ದು. ಬರುವಂಥ ಎಲ್ಲ ಭಕ್ತರು ಕೂಡ ಮೊದಲಿಗೆ ಪೂಜೆಯನ್ನು ಸಲ್ಲಿಸುವಂಥದ್ದು ಈ ತಾಳು ಬೆಟ್ಟದಲ್ಲಿ. ಈ ತಾಳು ಬೆಟ್ಟದ ಸಮೀಪವೇ ಕೂಡ ಬರುವಂಥ ಎಲ್ಲ ಭಕ್ತರಿಗೂ ಕೂಡ ಪಾನಕ ಮತ್ತು ಮಜ್ಜಿಗೆಯನ್ನು ವಿತರಣೆ ಮಾಡುವಂಥದ್ದು, ಜೊತೆಗೆ ಕೋಸಂಬರಿಯನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಯಾಕಂದರೆ ಸಾಕಷ್ಟು ಜನರು ಕಾಲ್ನಡಿಗೆಯಲ್ಲಿ ಬರೋದ್ರಿಂದ ಅವರು ಕೂಡ ದಣಿದು ಬರ್ತಾರೆ ಅಂತನ್ನುವಂತಹ ಹಿನ್ನೆಲೆಯಲ್ಲಿ ಮಾದಪ್ಪನ ಭಕ್ತರಿಗೆ, ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಕರೆದು ಮಜ್ಜಿಗೆ ಮತ್ತು ಪಾನಕವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಇಲ್ಲಿನ ಭಕ್ತರು ಮಾಡ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಮಾದಪ್ಪನ ದರ್ಶನ ಬರುವಂಥ ಎಲ್ಲ ಭಕ್ತಾದಿಗಳು ಕೂಡ ನಾವು ಶಿವರಾತ್ರಿಯ ಸಂದರ್ಭದಲ್ಲಿ ಮಾದಪ್ಪನ ದರ್ಶನವನ್ನು ಪಡೆದಂತಹ ಸಂದರ್ಭದಲ್ಲಿ ನಮ್ಮ ಎಲ್ಲ ಇಷ್ಟಾರ್ಥಗಳು ಪೂರ್ಣವಾಗುತ್ತೆ ಅಂತನ್ನುವಂಥದ್ದು, ಬೇಡಿದ್ದೆಲ್ಲವನ್ನೂ ಕೂಡ ಮಾದಪ್ಪ ಕರುಣಿಸ್ತಾನೆ ಅಂತನ್ನುವಂತಹ ನಂಬಿಕೆ ಕೂಡ ಇರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಉಘೆ ಮಾದಪ್ಪ ಅನ್ನುವಂಥ ಘೋಷಣೆಯನ್ನು ಕೂಗುವಂಥ ಮುಖಾಂತರವಾಗಿ ಎಲ್ಲ ಭಕ್ತರು ಇಲ್ಲಿ ಬಂದು ಪಾನಕ ಮಜ್ಜಿಗೆಗಳನ್ನು ಕುಡಿದು ನಂತರ ಇಲ್ಲಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಇಲ್ಲಿಂದ ನೇರವಾಗಿ ಮಹದೇಶ್ವರನ ಬೆಟ್ಟಕ್ಕೆ ತಲುಪ್ತಾರೆ. ಅಲ್ಲಿ ಇವತ್ತು ಶಿವರಾತ್ರಿ ಜಾಗರಣೆ ಇರುವಂತಹ ಹಿನ್ನೆಲೆಯಲ್ಲಿ ಜಾಗರಣೆಯಲ್ಲೂ ಕೂಡ ಭಕ್ತರು ಭಾಗಿಯಾಗ್ತಾರೆ. ಬರುವಂಥ ಎಲ್ಲ ಭಕ್ತರಿಗೆ ಕೂಡ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಕೆಲವರು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದಿದೆ, ಕೆಲವರು ಮಜ್ಜಿಗೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು, ಪಾನಕದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಮಾದಪ್ಪನ ಬೆಟ್ಟದಲ್ಲಿ ಈಗ ಭಕ್ತ ಸಾಗರವೇ ಆ ಮಾದಪ್ಪನ ದರ್ಶನಕ್ಕಾಗಿ ಕಾತೊರಿತಾ ಇರುವಂಥದ್ದು. ಮಹಾಶಿವರಾತ್ರಿಯ ದಿನದಂದು ಮಾದಪ್ಪನ ದರ್ಶನವನ್ನು ಪಡೆದರೆ ನಮಗೆ ಒಳಿತಾಗುತ್ತೆ ಅಂತನ್ನುವಂತಹ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಮಹದೇವ ಸ್ವಾಮಿ ಕುರುಣೇಗಾಲ, ರಿಪಬ್ಲಿಕ್ ಕನ್ನಡ, ಚಾಮರಾಜನಗರ. ಚಾಮರಾಜನಗರದ ಮಹದೇಶ್ವರ ಬೆಟ್ಟದಲ್ಲಿ 5 ದಿನಗಳ ಕಾಲ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವ ನಡೆಯುವಂತಹ ಹಿನ್ನೆಲೆಯಲ್ಲಿ ಇಡೀ ಬೆಟ್ಟಕ್ಕೆ ಭಕ್ತ ಸಾಗರವೇ ಕೂಡ ಹರಿದು ಬರ್ತಾ ಇರುವಂಥದ್ದು. ಬರುವಂಥ ಭಕ್ತರು ಸಾಕಷ್ಟು ಜನ ಕಾಲ್ನಡಿಗೆಯಲ್ಲಿ ಬರ್ತಾರೆ, ಮತ್ತು ಕೆಲವರು ತಮ್ಮ ಸ್ವಂತ ವಾಹನಗಳು ಮತ್ತು ಸರ್ಕಾರಿ ವಾಹನಗಳು ಕೂಡ ಬರುವಂತಹ ಹಿನ್ನೆಲೆಯಲ್ಲಿ ಬರುವಂಥ ಭಕ್ತರಿಗೆ ಕೂಡ ಕೆಲವು ದಾನಿಗಳು ಜೊತೆಗೆ ಭಕ್ತರು ಒಂದಷ್ಟು ಪಾನಕ ಮಜ್ಜಿಗೆ ಮತ್ತು ಕೋಸಂಬರಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಪ್ರಮುಖವಾಗಿ ತಾಳು ಬೆಟ್ಟದಲ್ಲಿ ಪ್ರತಿಯೊಬ್ಬ ಭಕ್ತರು ಕೂಡ ಬರುವಂಥ ಎಲ್ಲ ಭಕ್ತರು ಕೂಡ ತಾಳು ಬೆಟ್ಟದಲ್ಲಿ ಬಂದು ಮೊದಲಿಗೆ ಮಾದಪ್ಪನಿಗೆ ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ. ಅದಾದ ನಂತರ ಅವರು ಬೆಟ್ಟಕ್ಕೆ ತೆರಳುವಂಥದ್ದು. ಬರುವಂಥ ಎಲ್ಲ ಭಕ್ತರು ಕೂಡ ಮೊದಲಿಗೆ ಪೂಜೆಯನ್ನು ಸಲ್ಲಿಸುವಂಥದ್ದು ಈ ತಾಳು ಬೆಟ್ಟದಲ್ಲಿ. ಈ ತಾಳು ಬೆಟ್ಟದ ಸಮೀಪವೇ ಕೂಡ ಬರುವಂಥ ಎಲ್ಲ ಭಕ್ತರಿಗೂ ಕೂಡ ಪಾನಕ ಮತ್ತು ಮಜ್ಜಿಗೆಯನ್ನು ವಿತರಣೆ ಮಾಡುವಂಥದ್ದು, ಜೊತೆಗೆ ಕೋಸಂಬರಿಯನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಯಾಕಂದರೆ ಸಾಕಷ್ಟು ಜನರು ಕಾಲ್ನಡಿಗೆಯಲ್ಲಿ ಬರೋದ್ರಿಂದ ಅವರು ಕೂಡ ದಣಿದು ಬರ್ತಾರೆ ಅಂತನ್ನುವಂತಹ ಹಿನ್ನೆಲೆಯಲ್ಲಿ ಮಾದಪ್ಪನ ಭಕ್ತರಿಗೆ, ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಕರೆದು ಮಜ್ಜಿಗೆ ಮತ್ತು ಪಾನಕವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಇಲ್ಲಿನ ಭಕ್ತರು ಮಾಡ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಮಾದಪ್ಪನ ದರ್ಶನ ಬರುವಂಥ ಎಲ್ಲ ಭಕ್ತಾದಿಗಳು ಕೂಡ ನಾವು ಶಿವರಾತ್ರಿಯ ಸಂದರ್ಭದಲ್ಲಿ ಮಾದಪ್ಪನ ದರ್ಶನವನ್ನು ಪಡೆದಂತಹ ಸಂದರ್ಭದಲ್ಲಿ ನಮ್ಮ ಎಲ್ಲ ಇಷ್ಟಾರ್ಥಗಳು ಪೂರ್ಣವಾಗುತ್ತೆ ಅಂತನ್ನುವಂಥದ್ದು, ಬೇಡಿದ್ದೆಲ್ಲವನ್ನೂ ಕೂಡ ಮಾದಪ್ಪ ಕರುಣಿಸ್ತಾನೆ ಅಂತನ್ನುವಂತಹ ನಂಬಿಕೆ ಕೂಡ ಇರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಉಘೆ ಮಾದಪ್ಪ ಅನ್ನುವಂಥ ಘೋಷಣೆಯನ್ನು ಕೂಗುವಂಥ ಮುಖಾಂತರವಾಗಿ ಎಲ್ಲ ಭಕ್ತರು ಇಲ್ಲಿ ಬಂದು ಪಾನಕ ಮಜ್ಜಿಗೆಗಳನ್ನು ಕುಡಿದು ನಂತರ ಇಲ್ಲಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಇಲ್ಲಿಂದ ನೇರವಾಗಿ ಮಹದೇಶ್ವರನ ಬೆಟ್ಟಕ್ಕೆ ತಲುಪ್ತಾರೆ. ಅಲ್ಲಿ ಇವತ್ತು ಶಿವರಾತ್ರಿ ಜಾಗರಣೆ ಇರುವಂತಹ ಹಿನ್ನೆಲೆಯಲ್ಲಿ ಜಾಗರಣೆಯಲ್ಲೂ ಕೂಡ ಭಕ್ತರು ಭಾಗಿಯಾಗ್ತಾರೆ. ಬರುವಂಥ ಎಲ್ಲ ಭಕ್ತರಿಗೆ ಕೂಡ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಕೆಲವರು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದಿದೆ, ಕೆಲವರು ಮಜ್ಜಿಗೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು, ಪಾನಕದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಮಾದಪ್ಪನ ಬೆಟ್ಟದಲ್ಲಿ ಈಗ ಭಕ್ತ ಸಾಗರವೇ ಆ ಮಾದಪ್ಪನ ದರ್ಶನಕ್ಕಾಗಿ ಕಾತೊರಿತಾ ಇರುವಂಥದ್ದು. ಮಹಾಶಿವರಾತ್ರಿಯ ದಿನದಂದು ಮಾದಪ್ಪನ ದರ್ಶನವನ್ನು ಪಡೆದರೆ ನಮಗೆ ಒಳಿತಾಗುತ್ತೆ ಅಂತನ್ನುವಂತಹ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಮಹದೇವ ಸ್ವಾಮಿ ಕುರುಣೇಗಾಲ, ರಿಪಬ್ಲಿಕ್ ಕನ್ನಡ, ಚಾಮರಾಜನಗರ.